ಆತ್ಮೀಯ ಶಿಕ್ಷಕರೇ, KTBS ಸುತ್ತೋಲೆಯಂತೆ 6ನೇ ತಾರೀಕು ಫೆಬ್ರವರಿ 2026 ಸುತ್ತೋಲೆ 2026-27ನೇ ಶೈಕ್ಷಣಿಕ ಸಾಲಿಗೆ ಪಠ್ಯಪುಸ್ತಕ, ಅಭ್ಯಾಸ ಪುಸ್ತಕ ಮತ್ತು ದಿನಚರಿ ಮೌಲ್ಯ ಶಿಕ್ಷಣ ಪುಸ್ತಕಗಳ ಬೇಡಿಕೆಯನ್ನು ಸ್ಯಾಟ್ಸ್ ತಂತ್ರಾಂಶದ ಮೂಲಕ ಸಲ್ಲಿಸುವ ಕುರಿತು. ಅಂದರೆ ಇಂಡೆಂಟನ್ನು ನಾವು ಸಲ್ಲಿಸಬೇಕಾಗುತ್ತೆ. ಸೊ ಇದನ್ನು ಇಂಡೆಂಟನ್ನು ಸಲ್ಲಿಸೋದು ಸ್ಯಾಟ್ಸಲ್ಲಿ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ನೋಟಿಫಿಕೇಷನ್ ಟ್ಯಾಬ್ ಮೇಲೆ ಅಥವಾ ಡೆಸ್ಕ್ಟಾಪ್ನಲ್ಲಿ ಒಂದು ಕೂರುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಬ್ರೌಸರ್ನಲ್ಲಿ ಸ್ಯಾಟ್ಸ್ ಕರ್ನಾಟಕ ಅಂತ ಬ್ರೌಸ್ ಮಾಡ್ಕೊಳ್ತೀವಿ. ಸೊ ಬ್ರೌಸ್ ಮಾಡ್ಕೊಂಡ ನಂತರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಸರ್ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೊ HM ಮೊಬೈಲ್ಗೆ OTP ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ಯಾಟ್ಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ನಂತರ ನಾವು ಇಲ್ಲಿ ಲೆಫ್ಟಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಅಥವಾ ಕೆಳಗಡೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಪಕ್ಕದಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಈಸಿಯಾಗಿ ಮೇಲ್ಗಡೆ ಸರ್ಚ್ ಮೇಲೆ ಟೆಕ್ಸ್ಟ್ ಬುಕ್ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಟೈಪ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಅಕಾಡೆಮಿಕ್ ಇಯರ್ ಇಲ್ಲಿ ಕೇಳುತ್ತೆ. ಇಲ್ಲಿ ಆಲ್ರೆಡಿ 2026-27 ಅಂತ ಕರೆಂಟ್ ಅಕಾಡೆಮಿಕ್ ಇಯರ್ ಇಲ್ಲಿ ಇರುತ್ತೆ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಂಡೆಂಟ್ ಪೇಜು ಓಪನ್ ಆಗುತ್ತೆ. ಹೀಗೆ ಇಂಡೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನಂತರ ಕ್ಲಾಸನ್ನು ನಮಗೆ ಯಾವ್ದು ಬೇಕು ಅದನ್ನು ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 1 ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಟೈಟಲ್ಸ್ಗಳು ಓಪನ್ ಆಗುತ್ತೆ. ಇಲ್ಲಿ ನಮಗೆ KTBS ಸುತ್ತೋಲೆಯಂತೆ ನಮಗೆ ಕೆಲವೊಂದು ಟೈಟಲ್ಸ್ಗಳು ಚೇಂಜ್ ಆಗಿದೆ. ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 2025-26 ಈ ಅಕಾಡೆಮಿಕ್ ಇಯರ್ದು ಏನು ಟೈಟಲ್ಸ್ ಇತ್ತು ಮತ್ತು ಈಗ ಮುಂದಿನ ಅಕಾಡೆಮಿಕ್ ಇಯರ್ಗೆ 2026-27ನೇ ಸಾಲಿಗೆ ಏನು ಶೀರ್ಷಿಗಳು ಬದಲಾಗಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಶಾಲೆಗಳು ಯಾವ್ದು ಸಂಬಂಧಿತ ಶಾಲೆಗಳಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ್ವಿಭಾಷಾ ಶಾಲೆಗಳು ಮತ್ತು ಕೆಲವೊಂದು ಶಾಲೆಗಳಿದೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ 4 ಮತ್ತು 5 ಗಣಿತ ದ್ವಿಭಾಷಾ ಇದ್ದಿದ್ದು ಇಲ್ಲಿ ಬೈಲಿಂಗ್ವಲ್ ಆಗಿದೆ. ಅಂದರೆ ಇಲ್ಲಿ ಏನು ಟೈಟಲ್ ಬರುತ್ತೆ ಅಂದರೆ ಇಲ್ಲಿ ಮುಂಚೆ 4 ಮತ್ತು 5 ದ್ವಿಭಾಷಾ ಶಾಲೆಗಳಿಗೆ ಮ್ಯಾಥ್ ಮ್ಯಾಜಿಕ್ ಅಂತ ಇತ್ತು, ಈಗ ಮ್ಯಾಥ್ಸ್ ಮೇಳ ಅಂತ ಬರುತ್ತೆ. ಬಟ್ ಇಲ್ಲಿ ನೀವು ಶೀರ್ಷಿಕೆಯನ್ನು ಕೊಡಬೇಕಾದ್ರೆ ಹೀಗೆ ಇರುತ್ತೆ, ಇದನ್ನೇ ಕೊಡಬೇಕಾಗುತ್ತೆ. ನಂತರ 4 ಮತ್ತು 5 ಉರ್ದು ಆಂಗ್ಲ, ಇದು ಕನ್ನಡಾಂಗ ಬೈಲಿಂಗ್ವಲ್ಲು. ಸೊ ಸೇಮ್ ಅದೇ ಥರ ಗಣಿತ ಮೇಳ 4 ಮತ್ತು 5ಕ್ಕೆ. ನಂತರ 4 ಮತ್ತು 5 ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷು NCERT ಮುಂಚೆ ಮಾರಿಗೋಲ್ಡ್ ಅಂತ ಇತ್ತು, ಈಗ ಸಂತೂರ್ ಅಂತ ಚೇಂಜ್ ಆಗಿದೆ. ಇದು ದ್ವಿಭಾಷಾ ಶಾಲೆಗಳಿಗೆ. ಸೊ ಇಲ್ಲಿ 7ನೇ ತರಗತಿದು ಆದರ್ಶ ಶಾಲೆಗಳು ಮತ್ತು ಬೈಲಿಂಗ್ವಲ್ ಶಾಲೆಗಳಿಗೆ ಹನಿಕಾಮ್ ಮುಂಚೆ ಇತ್ತು, ಈಗ ಪೂರ್ವಿ ಅಂತ ಬದಲಾಗಿರುತ್ತೆ. ನೆಕ್ಸ್ಟು 8ನೇ ತರಗತಿಗೆ ಹನಿ ಡ್ಯೂ ಇಂಗ್ಲೀಷು ಪೂರ್ವಿ ಅಂತ ಬದಲಾಗಿರುತ್ತೆ, ಇದು ಆದರ್ಶ ಶಾಲೆಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ನಂತರ 7 ಮತ್ತು 8 ಗಣಿತ NCERT. ಈಗ ಗಣಿತ NCERT ಅಂದರೆ ನಿಮ್ಮ ಶೀರ್ಷಿಕೆಯಲ್ಲಿ ಇಲ್ಲಿ ಗಣಿತ NCERT ಅಂತಲೇ ಇರುತ್ತೆ. ಆದರೆ ಟೆಕ್ಸ್ಟ್ ಬುಕ್ ಯಾವುದು ಅಂದರೆ ಗಣಿತ ಪ್ರಕಾಶ್. ಈಗ 6ನೇ ಕ್ಲಾಸಿಗೆ ಏನು ಚೇಂಜ್ ಆಗಿತ್ತು ಅದೇ ಗಣಿತ ಪ್ರಕಾಶ್ ಅಂತ ಬರುತ್ತೆ. ನಂತರ 7 ಮತ್ತು 8 ಹಿಂದಿ ಧ್ರುವ ಅಂತ ಇತ್ತು, ಈಗ ಮಲ್ಹರ್ ಅಂತ ಬರುತ್ತೆ, ಇದು ಆದರ್ಶ ಶಾಲೆಗಳಿಗೆ ಮಾತ್ರ. ಇಲ್ಲಿ 7 ಮತ್ತು 8 ಗಣಿತ NCERT ಇರೋದು ಎಲ್ಲ ಶಾಲೆಗಳಿಗೆ ಅನ್ವಯ ಆಗುತ್ತೆ. ಸೊ ನಂತರ 7 ಮತ್ತು 8 ವಿಜ್ಞಾನ NCERT ಈಗ ಕ್ಯೂರಿಯಾಸಿಟಿ ಅಂದರೆ ನಮಗೆ 6th ಕ್ಯೂರಿಯಾಸಿಟಿ ಅಂತ ಆಗಿತ್ತು, ಈಗ ಅದು ಕ್ಯೂರಿಯಾಸಿಟಿಯಾಗಿ ಬದಲಾಗಿರುತ್ತೆ. ಬಟ್ ನಮ್ಮ ಶೀರ್ಷಿಕೆಯಲ್ಲಿ ವಿಜ್ಞಾನ NCERT ಅಂತಲೇ ಇರುತ್ತೆ, ಇದು ಎಲ್ಲ ಶಾಲೆಗಳಿಗೆ ಅಪ್ಲೈ ಆಗುತ್ತೆ. ನಂತರ 1ರಿಂದ 5 ರಾಜ್ಯ ಪಠ್ಯಕ್ರಮದ ಗಣಿತ ಮತ್ತು ಎಲ್ಲ ಆಂಗ್ಲ ಭಾಷಾ ಪಠ್ಯಪುಸ್ತಕಗಳು NCERT ಗಣಿತ ಆಗಿ ಬದಲಾಗಿರುತ್ತೆ. ಇದನ್ನು ನಾವು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದು ಎಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಇದು ಅಪ್ಲೈ ಆಗುತ್ತೆ, ಇದು ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ. ಸೊ ಈಗ ನಾವು ಇಂಡೆಂಟ್ ಎಂಟ್ರಿನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಡ್ತೀವಿ, ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಟ್ಟಿರ್ತೀವಿ. ಸೊ ಇಲ್ಲಿ ಸರ್ಚ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಏನು ಬರುತ್ತೆ, ಟೈಟಲ್ಸ್ಗಳು ಬರುತ್ತೆ. ಈಗ ನಮ್ಮ ಶಾಲೆಗಳಿಗೆ ಯಾವ ಟೈಟಲ್ಸ್ ಬೇಕು ಅದನ್ನು ನಾವು ಇಲ್ಲಿ ನೋಡಿಕೊಂಡು ನಾವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾವು ಎಷ್ಟು ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಈಗ ಪ್ರೆಸೆಂಟ್ ಎಷ್ಟು ನಮ್ಮಲ್ಲಿ ಸ್ಟ್ರೆಂತ್ ಇರುತ್ತೋ ಅಷ್ಟನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ, ಅಷ್ಟನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗಾದರೆ ಇಲ್ಲಿ
ಫ್ರೀ ಅಂತ ರೀತಿಯಲ್ಲ ಅಲ್ಲಿ ಓಪನ್ ಆಗಿರುತ್ತೆ, ಇನ್ನು ಬೇರೆ ಯಾವುದು ಓಪನ್ ಆಗಿರಲ್ಲ. ಸೊ ಇಲ್ಲಿ ನಾವು ಕೊಟ್ಟರು ಕೂಡ ಅಲ್ಲಿ ಬರಲ್ಲ. ಸೊ ಇಲ್ಲಿ ಎಸ್ಟಿಮೇಟೆಡ್ ಸೆಲ್ ಇದೆ, ಎಸ್ಟಿಮೇಷನ್ ಇದೆ. ಇಲ್ಲಿ ನಾವು ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಅಂತ ಇದೆ. ಇಲ್ಲಿ ನಾನೇನಾದರೂ ಇಲ್ಲಿ 7 ಇದೆ ಎಸ್ಟಿಮೇಷನ್ನು, ಬಟ್ ನಾನೇನಾದ್ರು ಜಾಸ್ತಿ ಕೂಡ ಇಲ್ಲಿ ಟೈಪ್ ಮಾಡಿದ್ರೆ ಇದು ಇಲ್ಲಿ ತಗೊಳ್ಳಲ್ಲ. ಸೊ ನಮ್ಮದು ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದ್ಯಾನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಕರೆಂಟ್ ಸ್ಟ್ರೆಂತ್ ಎಷ್ಟಿರುತ್ತೋ ಅಷ್ಟನ್ನೇ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ 7 ಅಂತ ಕೊಡ್ತಾ ಹೋಗ್ತೀನಿ. ನಾವು ಇಲ್ಲಿ ಯಾವುದು ಅಂತ ಕರೆಕ್ಟಾಗಿ ಟೈಟಲ್ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಹೀಗೆ ನಾವು ಒಂದೊಂದಾಗಿ ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವು ಕೆಳಗಡೆ ಸೇವನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆರ್ ಯು ಶ್ಯೂರ್ ಅಂತ ಕೇಳ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಇಲ್ಲಿ ಮೊದಲನೇ ತರಗತಿದು ಅಂದರೆ ತರಗತಿ 1 ಇಲ್ಲಿ ಸೇವ್ ಆಗುತ್ತೆ. ಸೇವ್ ಆದ ನಂತರ ನಾವು ಬೇರೆ ತರಗತಿಗಳನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹೀಗೆ ಸೇವ್ ಮಾಡ್ತಾ ಬರಬೇಕಾಗುತ್ತೆ. ಹೀಗೆ ನಾವು ಎಲ್ಲ ಸೆಕ್ಷನ್ಗಳಿಗೆ ಇಂಡೆಂಟನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ಸೇವ್ ಮಾಡಿದ ನಂತರ ಸೊ ಕೊನೆಯಲ್ಲಿ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ. ಸೊ ಇನ್ನೊಂದ್ಸಲಿ ನೀವು ಎಲ್ಲ ತರಗತಿಗಳನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಸೊ ನಂತರ ಇಲ್ಲಿ ನಾವು ಇಂಡೆಂಟ್ ಎಂಟ್ರಿ ಮಾಡಿರೋ ಅಷ್ಟು ಕ್ಲಾಸ್ದು ಅಷ್ಟು ಸಬ್ಜೆಕ್ಟ್ಗಳು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಲಾಸ್ಟಿಗೆ ಇಲ್ಲಿ ಫ್ರೀಸ್ ಡೇಟಾ ಅಂತ ಇದೆ. ನೀವು ಒಂದ್ಸಲಿ ಫ್ರೀಸ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ. ಮತ್ತೆ ನೀವು ಇದು CRP ಲಾಗಿನ್ಗೆ ಫ್ರೀಸ್ ಮಾಡಿದ್ಮೇಲೆ CRP ಲಾಗಿನ್ಗೆ ಹೋಗುತ್ತೆ. ಮತ್ತೆ ನೀವೇನಾದರೂ ತಪ್ಪಾಗಿದ್ರೆ ಮತ್ತೆ CRP ಅನ್ಫ್ರೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಎಡಿಟ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಎಂಟರ್ ಮಾಡಿದ್ದೀರಾ ಡೇಟಾವನ್ನು ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಫ್ರೀಸನ್ನು ಮಾಡಿ. ಸೊ ಈಗ ಫ್ರೀಸನ್ನು ಮಾಡೋಣ. ಪ್ಲೀಸ್ ಮೆನ್ಷನ್ ದಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ 8 ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಏನು ಇಲ್ಲ ಅಂದರೆ ಸೊ ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇದು ಡೇಟಾ ಏನಾಗುತ್ತೆ ಫ್ರೀಸ್ ಆಗಿ ಸಬ್ಮಿಟ್ ಆಗುತ್ತೆ. ನಂತರ ನಾವು ರಿಪೋರ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈ ರಿಪೋರ್ಟನ್ನು ಎಲ್ಲ ಸರಿಯಾಗಿದ್ದರೆ ಒಂದ್ಸಲಿ ಚೆಕ್ ಮಾಡಿಕೊಂಡು ನಂತರ ಇದನ್ನು ನೋಡಲ್ ಆಫೀಸರ್ ಅಂದರೆ ಟೆಕ್ಸ್ಟ್ ಬುಕ್ ನೋಡಲ್ ಆಫೀಸರ್ ಯಾರಿರ್ತಾರೆ ಅವರಿಗೆ ಇದೊಂದು ಕಾಪಿನ ನೀವು ಕೊಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.